ಹೇಳಿ ಸರ್. ನೋಡಿ ಸರ್, ಇದು ನಿನ್ನಿ ತಾಯಿ ಅಂತ ಹೇಳಿ ಕೊಟ್ಟಿರೋದು. ಜಾಕನಿಲ್ ಅಂತ ಪುತ್ತೂರಿನಲ್ಲಿರಲ್ಲ, ಅವ್ರು ಕೊಟ್ಟಿರೋದು. ಒಂದು 20 ಕಾಯಿ ತೆಗ್ದಿದ್ದೀನಿ ಇದ್ರೊಳಗೆ. ಬರಲ್ಲ ಅಂತ ಇನ್ನೂ ತೆಗಿಬೇಕಿತ್ತು, ಇಷ್ಟು ಬಿಡೋದು ಅಲ್ಲ ಇದ್ರೊಳಗೆ ಈ ಗಿಡಕ್ಕೆ ಅಲ್ವಾ. ನೋಡೋಣ ಅಂತ ಬಿಟ್ಟೆ. ತುಂಬಾ ಕಾಯಿ ಬಂದಿದೆ. ಹೌದು ಹೌದು. ಹೇಳಿ ಸರ್. ಸರ್ ಇದು ನೋಡಿ ಪಾಲ್ಸಾ ಅಂತ ಹೇಳಿ, ಇಲ್ಲ ಇಂಡಿಯನ್ ವೆರೈಟಿ ಇದು. ಚಿಕ್ಕ ಚಿಕ್ಕ ಹಣ್ಣಾಗುತ್ತೆ, ಚೆನ್ನಾಗಿರುತ್ತೆ. ಹೌದು, ಕೆಂಪಾಗಿ ಕಪ್ಪಾಗುತ್ತೆ ನೋಡಿ, ಇಲ್ಲೆಲ್ಲ ಬಿಡಿ ಬಂದಿದೆ ಇದು. ಎಲ್ಲ ಯಾವ್ದಾದ್ರು ಮಾಡ್ತಾ ಇದ್ದೀರಿ, ಎಷ್ಟು ನೆಟ್ಟಿದ್ದೀರಿ? ಸರ್ ಇದು ಸ್ಟ್ರಾಬೆರಿ, ಇದು ಸ್ವಲ್ಪ ಹೈಬ್ರಿಡ್ ಇದು. ಇದು ಕಮರ್ಷಿಯಲ್ ಆಗಿ ಮಾಡ್ತಾರೆ. ಇದು ಸ್ವಲ್ಪ ಸ್ಮೆಲ್ ಕಡಿಮೆ, ಹುಳಿ ಇರಲ್ಲ. ಇನ್ನೊಂದಿದೆ ನಮ್ಮಲ್ಲಿ ಸ್ಟ್ರಾಬೆರಿ ಗಿಡ ಈ ತರ ಬರುತ್ತೆ. ಹೌದು, ಇನ್ನೊಂದಿದೆ, ಅದು ಸ್ವಲ್ಪ ಹುಳಿ ಬರುತ್ತೆ, ಅದು ಸ್ಮೆಲ್ ತುಂಬಾ ಚೆನ್ನಾಗಿದೆ. ಸ್ಟ್ರಾಬೆರಿ ಮಾಡಿ ನೋಡಿ ಸರ್, ಇದು ಸಕ್ಕರೆ ಗುತ್ತಿ ಅಂತಾರೆ. ಇದು ಸಕ್ಕರೆ ಗುತ್ತಿ, ಸಕ್ಕರೆ ಕುಟ್ಟಿ, ಆಮೇಲೆ ಇನ್ನೊಂದು ಹೇಳ್ತಾರೆ ಶುಗರ್ ಬೇಬಿ ಅಂತ ಹೇಳ್ತಾರೆ. ಇದು ತುಂಬಾ ಸ್ವೀಟ್, ಇದು ತುಂಬಾ ಅಂದ್ರೆ ಅಷ್ಟು ತುಂಬಾ ಸ್ವೀಟ್ ಇದು. ಇದು ಬೇರೆ ಎಲ್ಲ ಮಾವು ಒಂದು 150 ಇದ್ರೆ ಇದು 400 ರೂಪಾಯಿ ಕೆಜಿ ಇರುತ್ತೆ. ಎಷ್ಟು ದೊಡ್ಡ ಆಗ್ತದೆ ಅದು? ಇಲ್ಲ, ನೀವು ಇಲ್ಲಿ ಕಾಡು ಮಾವು ಅಂತ, ನಮ್ಮಲ್ಲಿ ಕಾಡು ಮಾವು ಅಂತಾರೆ, ನಿಮ್ಗೆ ಬೇರೆ ಏನೋ ಗೊತ್ತಿಲ್ಲ ಹಂಗೆ ಹೇಳುದು. ಕಾಟು ಮಾವು ತರಕ್ಕೆ ಅಷ್ಟೇ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗತ್ತೆ. ತುಂಬಾ ಸ್ವೀಟ್, ಬಹಳ ಫೇಮಸ್ ಇದು. ಇದು ತಮಿಳ್ನಾಡಿಂದ ಅನ್ಸುತ್ತೆ. ಮುಳಬಾಗಿಲು, ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು. ಎಕರೆ ಕತ್ಲೆ ಬೆಳೀತಾರೆ. ಮಂಗಳೂರಿಗೆ ದೊಡ್ಡ ಮತ್ತೆ ಮದುವೆಗಳಿಗೆಲ್ಲ ಸಾಂಬಾರ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರಲ್ಲ. ನೋಡಿ ಸರ್, ಇದು ಅಮೆಜಾನ್ ಟ್ರೀ ಗ್ರೇಪ್ ಅಂತ ಹೇಳಿ. ಇದು ತುಂಬಾ ಚೆನ್ನಾಗಿದೆ ಅಂತಾರೆ, ನಮ್ಮಲ್ಲಿ ಇನ್ನೂ ಕಾಯಿ ಬಂದಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಹಣ್ಣು, ನೋಡ್ಬೇಕು ಇನ್ನೇನಂತ. ಹೊಸ ಇದಲ್ಲ? ಹೌದು, ಹೊಸದು. ಯಾವುದು? ಪುಲಾಸನ್. ಸರ್ ನೋಡಿ, ಇದು ಪುಲಾಸನ್ ಅಂತ. ಇದರಲ್ಲಿ ಒಂದು 3 ವೆರೈಟಿ ಇದೆ. ಇದು ನಾರ್ಮಲ್ ವೆರೈಟಿ, ಇದು ಇನ್ನೊಂದು ಬ್ಲಾಕ್ ಇದೆ, ಇನ್ನೊಂದು ಯೆಲ್ಲೋ ಇದೆ. ಇದ್ರಲ್ಲಿ ನೋಡಿ ಕಾಯಿ ಬಂದಿದೆ ನೋಡಿ. ಇದು ಎಂತ ಲೆಂಬ ತಗೊಳ್ಳಿ. ಲೆಂಬ ಇದೆ ಇಲ್ಲಿ. ಇದು ಎಂತ ಕಾಯಿ ಆಗ್ತದೆ ಸರ್? ಎಂತ ಗೊತ್ತಿಲ್ಲ. ಹೌದಾ? ಇನ್ನೊಂದು ಕೊಡ್ಲಾ, ಇಲ್ಲಿ ಈ ಕಡೆ ಇದೆ. ಇದೊಂದು 20 ವರ್ಷದ ಮಾವು, 20 ವರ್ಷದ ಗಿಡ. ಇದು ಥಾಯ್ಲೆಂಡ್ ಆಲ್ ಸೀಸನ್ ಆಗಲ್ಲ, ಸ್ವಲ್ಪ ಉದ್ದ, ನೋಡೋದಕ್ಕೆ ತುಂಬಾ ಚಂದ ಹಣ್ಣು ಅಲ್ವಾ, ಆದ್ರೆ ಸ್ವೀಟ್ ಇಲ್ಲ. ತುಂಬಾ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ತುಂಬಾನು ಬರುತ್ತೆ. ಕಾಯಿ ನೋಡಿ ಬಂದಿರೋದು, ಮತ್ತೆ ಬಂದಿದೆ. ಹೌದು, ಹುಳನೂ ಬರುತ್ತೆ. ನೋಡೋದಕ್ಕೆ ಮಾತ್ರ ತುಂಬಾ ಚಂದ ಇದು ಮಾವು ಹಣ್ಣು. ನೋಡಿ ಸರ್, ಇದು ಅರುಣಿಕಾ ಅಂತ ಹೇಳಿ ಮಾವು. ಇದು ಅರುಣಿಮಾ ಅಂತೆಲ್ಲ ಬರುತ್ತೆ. ಇದು ಅರುಣಿಕಾ ಅಂತ ಹೇಳಿ. ಹೌದು, ಕುಬ್ಜ ಗಿಡ ಇದು. ಇದರ ವಿಶೇಷತೆ ಇದು ತುಂಬಾ ಸ್ವೀಟ್. ಇದು ಸ್ವೀಟ್ ಎಷ್ಟು ದೊಡ್ಡದಾಗ್ತದೆ? ಇದು ಒಂದು 300 ಗ್ರಾಮ್ ಆತರ ಬರುತ್ತೆ ನೋಡಿ. ಇದೆಲ್ಲ ಕೈಗೆ ಬಂದ್ಬಿಡುತ್ತೆ, ಮುಟ್ಟಿದ್ರೆ ಅದು ಇದಾಗ್ತದೆ. ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರು. ಹೌದು, ನೀವು ಹೇಳಿ. ಇದರಲ್ಲಿ ವಿಶೇಷ ಏನಂದ್ರೆ, ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟ, ಅರ್ಕ ಅರುಣಿಮಕ್ಕ ಮತ್ತು ಅರ್ಕ ಅರುಣಿಕಾ ಅಂತ ಹೇಳ್ತೇವೆ. ಅದರಲ್ಲಿ ಈ ಸೀಡ್ ಹಾಕಿ ಮಾಡಿದ್ರಂತಲ್ಲ, ಆ ಸೀಡ್ ಅಲ್ಲಿ ಕೂಡ ಇದೇ ವೆರೈಟಿ ಬರ್ತದೆ. 3 ವರ್ಷದಲ್ಲಿ ಫಸಲು ಬರ್ತದೆ ಸೀಡ್ ಅಲ್ಲಿ. ಆದ್ರೆ ಇದು ಟೆಸ್ಟ್ ಮಾಡೋದು ಹೇಗೆಂದ್ರೆ, ಒಂದು ಸೀಡ್ ಅಲ್ಲಿ 3-4 ಗಿಡ ಒಂದೇ ಗೊರಟಲ್ಲಿ ಮೊಳಕೆ ಬಂದ ಗಿಡ ನಾಟಿ ಮಾಡಬೇಕು. ಒಂದು ಸೀಡ್ ಅಲ್ಲಿ ಒಂದೇ ಮೊಳಕೆ ಇರಬಾರ್ದು. 2-3 ಬಂದ್ರೆ ಅದು ಒರಿಜಿನಲ್ ಅಂತ ಅರ್ಥ. ಇದು ಯಾವ್ದು ಸರ್? ಇದು ಯಾವುದು? ಅರೆಕಾ ಪೇರ. ಇದು ಅರೆಕಾ ಪೇರ. ಇದು ಫುಲ್ ಹಣ್ಣಾಗಿ ತರ ಕಾಣ್ತದೆ ಸರ್. ಇದು ಆ ತರ ಕಾಣಿಸುತ್ತೆ, ತುಂಬಾ ಹಣ್ಣಾಗಿ ಕಪ್ಪಾದ್ರೆ ಮಾತ್ರ ಸ್ವೀಟ್, ಇಲ್ಲ ಅಂದ್ರೆ ಅಷ್ಟೇ ಹುಳಿ. ಹೇಗಿದೆ? ಏನ್ ಸರ್ ಇದು? ಹಬ್ಬು ಟೇಸ್ಟೇ ಬೇರೆ ಅಲ್ವಾ? ಹೌದು, ಅಂದ್ರೆ ಫುಲ್ ಆತರ ಕಪ್ಪಾಗಿ ಹಣ್ಣಾಗಬೇಕು, ಇಲ್ಲಾಂದ್ರೆ ಅಷ್ಟೇ ಹುಳಿ ಇದು. ಇದು ಒಂದು ಸಮುದ್ರಕ್ಕೆ ಒಂದು ಸಾಕ ಅಂತ. ಒಂದು ನಿಮಿಷ ಹೇಳಿ ಸರ್. ಇದೊಂದು ನೋಡಿ, ಇದೊಂದು ಪೇರ್ಲೆ. ಇದು ನೋಡಿ, ಪೇರ್ಲೆ ಎಲೆ ತರಕ್ಕೆ ಅಂತಲ್ಲ, ಎಲೆ ತರ ಇಲ್ಲ ನೋಡಿ, ಈ ತರ ಹೀಗೆ ಕಾಯಿ ಬರುತ್ತೆ. ಇದು ನೋಡೋದಕ್ಕೆ ಇದು ಪೆಸಿಡಿಯಂ ಅಕ್ವಾಂಗುಲೇಟಮ್ ಅಂತ. ಯಾವುದು? ಪೆಸಿಡಿಯಂ ಅಕ್ವಾಂಗುಲೇಟಮ್ ಅಂತ. ಎಲ್ಲ ಥಾಯ್ಲೆಂಡ್, ಆ ಕಡೆ ವಿಯೆಟ್ನಾಂ ವೆರೈಟಿಗಳು. ಇದು ನೋಡಿ, ಇದು ಈ ತರ ಬರುತ್ತೆ ಕಾಯಿ. ಸ್ವಲ್ಪ ಇಲ್ಲ, ನೋಡಿಲ್ಲ ಇನ್ನು, ಟೇಸ್ಟ್ ಹೊಸ ಫಸಲು ನೋಡಿ. ಇಲ್ಲೆಲ್ಲ ಬಂದಿದೆ, ಕಾಯಿ ಬಂದಿದೆ, ಚೆನ್ನಾಗಿದೆ. ಇನ್ ನೋಡ್ಬೇಕು, ಇನ್ ಕಾಯಿ ಯಾವ ತರ ಇರುತ್ತೆ, ಹಣ್ಣು ಯಾವ ತರ ಇರುತ್ತೆ ಗೊತ್ತಿಲ್ಲ.
ಹೇಳಿ. ನೋಡಿ ಸರ್ ಇದು ವ್ಯಾಂಪಿ ಅಂತ ಹೇಳಿ ಇನ್ನು ಎಂತ ನೋಡಿ ವ್ಯಾಂಪಿ? ವ್ಯಾಂಪಿ ವ್ಯಾಂಪಿ. ವ್ಯಾಂಪಿ ಅಂತ ವ್ಯಾಂಪಿ, ಹೇಳಿ ವ್ಯಾಂಪಿ ಅಂತ ನೋಡ್ಬೇಕು ಇನ್ನು ಯಾವ ತರ ಆಗತ್ತೆ ಅಂತ ಗೊತ್ತಿಲ್ಲ. ಹ, ಹ. ಕಾಯಿ ಅಲ್ವಾ? ಕಾಯಿ ಈಗ ಅದು ಹೇಳಿ ಸರ್. ಸರ್ ಇದೊಂದು ನೋಡಿ ಕಿಂಗ್ ಆಫ್ ಚೆಕಾಪಾತ್ ಅಂತ ಹೇಳಿ ಕಿಂಗ್ ಆಫ್ ಚೆಕಾಪಾತ್ ಅಂತ ಇದು ಅಷ್ಟೇ 2 kg ಬರುತ್ತೆ ಒಂದು 2 kg ಬರ್ತದಲ್ವಾ? ಕಿಂಗ್ ಆಫ್ ಚೆಕಾಪಾತ್ ನೋಡಿ ಅಲ್ಲಿ ಕವರ್ ಎಲ್ಲ ಹಾಕಿ ಅದೇ ಅಲ್ವಾ? ಹೌದು ಅಲ್ಲ ಇಲ್ಲಿ ಯಾವ್ದು ಇದು ಕವರ್ ಅಲ್ಲೆಲ್ಲ ಹಾಕಿದಿರಿ. ಇದು ನೋಡಿದ್ದಿ? ಇದು ಹೌದು ಕವರ್ ಮಾಡಿದ್ವಲ್ಲ ಇದೆ. ಇದು ಸಹ ಗ್ರೋ ಬ್ಯಾಗ್ ಅಲ್ಲಿ ಇದೆ. ಬ್ಯಾಗ್ ಅಲ್ಲಿ ಇದೆ. ಹೇಳಿ ಸರ್, ಇದೆಂತದು? ಸರ್ ಇದು ಕಾವೇರಿ ಫ್ಯಾಷನ್ ಫ್ರೂಟ್. ಇದು ಕಾವೇರಿ ಅಂತೇಳಿ ಫ್ಯಾಷನ್ ಫ್ರೂಟ್. ಈ ಫ್ಯಾಷನ್ ಫ್ರೂಟ್ ಅಲ್ಲಿ ಕೆಲವೆಲ್ಲ ತುಂಬಾ ಹುಳಿ ಅಲ್ವಾ? ಇದು ಸ್ವಲ್ಪ ಸುಳಿ ಮತ್ತೆ ಸ್ವೀಟ್ ಇರುತ್ತೆ. ಒಳ್ಳೆ ಫ್ಲೇವರ್ ಇದು. ತುಂಬಾ ಉಂಟು ಸರ್ ಇದರಲ್ಲಿ. ಹೌದು ತುಂಬಾ ಅಂದ್ರೆ ಸರ್ ಇದು ಏನೋ ಒಂದು ತಿನ್ಕೊಂಡು ಹೋಗುತ್ತೆ, ಏನಂತ ಗೊತ್ತಿಲ್ಲ. ಎಲ್ಲ ಹೊಟ್ಟೆ ಹೊಡೆದು ಒಳಗಡೆ ಎಲ್ಲ ಪಲ್ಪ್ ತಿನ್ಕೊಂಡು ಹೋಗ್ಬಿಡುತ್ತೆ. ಸ್ವೀಟ್ ಇರ್ಬೇಕಲ್ವಾ? ಸ್ವಲ್ಪ ಹುಳಿ ಇದೆ. ಇಲ್ಲಾಂದ್ರೆ ಅಕ್ಕಿಗಳು ಹಾಗೆ ತಿನ್ಲಿಕ್ಕೆ ಇಲ್ಲ. ಹೌದೌದು, ಅದು ಏನು ತಿಂತ ಇವತ್ತಿಗೂ ಗೊತ್ತಿಲ್ಲ ನಮಗೆ ಅಲ್ವಾ? ನೋಡಿ ನೋಡಿ ಎಂತ ಒಂದು ಕಲರ್ ನೋಡಿ. ಎಲ್ಲೋ ಕಲರ್ ಇದೆ ನೋಡಿ. ಅದು ನುಂಗ್ಬೇಕು, ಬೀಜ ತಿನ್ಬಾರ್ದು. ಇದು ಬೀಜ ಅಗಿಬಾರ್ದು, ನುಂಗ್ಬೇಕು. ಬಗ್ಗೆ ಯಾವ್ದು ಸರ್ ಇದು? ಇದು ಬೆನೆಟ್ ಆಲ್ಪ್ ಅಂತ. ಇದು ತುಂಬಾ ಕಾಯಿ ಬಂದಿದೆ ಅಲ್ಲ? ಹೌದು, ಕಾಯಿ ಬಂದಿದೆ. ಅದು ಬೇರೆ ಅಲ್ಲ, ಇದು ಬೇರೆ. ಇದು ಬೇರೆ. ಇದು ಬೇರೆ ಆಚೆದು. ಒಂದು 20 ಸ್ವಲ್ಪ ಹಳೆ ವೆರೈಟಿ ಅಂದ್ರೆ ಹಳೆ ಗಿಡಗಳಿದೆ. ಇದು ಏನಂತ ಸರ್ ಇನ್ನೊಂದು ವಿಶೇಷ ಅಂದ್ರೆ ನಾನು ಈ ಮಾವು ಬೆಳೆಗಾರಿಗೆ ಹೇಳುದು ಅಂದ್ರೆ ಕಮರ್ಷಿಯಲ್ ಬೆಳೆಯೋರಲ್ಲ. ಈಗ ನಾವು ಮನೆ ಹತ್ರ ಒಂದು ಮನೆ ಬೇಕಾದ್ರೆ ಇಟ್ಕೊಂಡಿರ್ತೀವಲ್ಲ, ನಾವೀಗ ಬೂದಿ ಇರುತ್ತಲ್ಲ, ಯಾವ್ದು ಒಲೆ ಬೂದಿ ಇರುತ್ತೆ, ಸುಮ್ನೆ ವೇಸ್ಟ್ ಮಾಡೋದು ಬೇಡ, ಅದ್ರ ಬುಡಕ್ ಹಾಕ್ಬಿಡ್ಬೇಕು ಅಲ್ವಾ? ನೋಡಿ ಇದು ನಮ್ಮಲ್ಲಿ ಹಿಂದಿನ ವರ್ಷನೂ ಇಷ್ಟ ಬಂದಿತ್ತು, ಈ ವರ್ಷನೂ ಇಷ್ಟ ಬಂದಿದೆ. ಪ್ರತಿ ವರ್ಷ ಬರುತ್ತೆ. ನಾವೇನಂದ್ರೆ ಈ ರಬ್ಬರ್ ಒಲೆದು ಬೂದಿ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ತಿವಿ. ಅದು ಒಳ್ಳೆ ಪೊಟ್ಯಾಶ್ ಅಂಶ ಬರುತ್ತಲ್ಲ, ಹೂ ಬರೋದಕ್ಕೆ, ಕಾಯಿ ಕಚ್ಚೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸುಮ್ನೆ ಯಾರು ವೇಸ್ಟ್ ಮಾಡೋದು ಬೇಡ. ನೋಡಿ ಎಲ್ಲ ಮರದಲ್ಲಿ ಬಂದಿದೆ. ನೋಡಿ ಅಷ್ಟು ಮರದಲ್ಲಿ ಪ್ರತಿ ನೋಡಿ ಸರ್ ಇದು ರೋಲೇನಿಯಾ ಅಂತ ನೋಡಿ, ಇಲ್ಲೆಲ್ಲ ಮಿಡಿ ಆಗಿದೆ. ಇದು ನನ್ನ ಹತ್ರ ಒಂದು 2 ವೆರೈಟಿ ಇದೆ. ಮಿಡಿ ಆಗಿದೆಯಾ? ಮಿಡಿ ಆಗಿದೆ ನೋಡಿ. ಇದು 1.5 kg ಹತ್ತಿರ ಬರುತ್ತೆ. 1.5 kg? ಒಂದೊಂದು ಕಾಯಿ 1.5 kg ಬರುತ್ತೆ. ಸ್ವಲ್ಪ ಹುಳಿ ಮತ್ತೆ ಸ್ವೀಟ್ ಇರುತ್ತೆ. ನನ್ನ ಹತ್ರ ಇನ್ನೊಂದು ವೆರೈಟಿ ಇದೆ, ಅದು ತುಂಬಾ ಸ್ವೀಟ್ ಇದೆ. ಸರ್ ಇದು ಕ್ಯಾಂಡಲ್ ಫ್ರೂಟ್ ಅಂತ ಹೇಳಿ. ಇದು ಕ್ಯಾಂಡಲ್ ಫ್ರೂಟ್ ಅಂತ ಅಂದ್ರೆ ಇನ್ನೂ ಉದ್ದ ಬರುತ್ತೆ. ಉದ್ದ ಬಂದು ನೋಡಿ ಈ ತರ ಎಲ್ಲ ಹಂಗೆ ಮಿಡಿ ಆಗಿದೆ. ಇದೇನು ಅಂತದೇನು ಸ್ವೀಟ್ ಇರುವಂತ ವೆರೈಟಿ ಅಲ್ಲ, ಸುಮ್ಮನೆ ಒಂದು ಕಪ್ಪು ಒಂದು ಸುಮ್ಮನೆ ಒಂದು ಕಲೆಕ್ಷನ್ಗೆ ಅಂತ ಹಾಕೊಂಡಿದ್ದೀವಿ. ಕಲೆಕ್ಷನ್ಗೆ ಮಾಡಿದ್ದೀರಾ? ಇದು ಯಾವುದು ಸರ್? ಲಕೋಟೆ ಹಣ್ಣು. ಲಕೋಟೆ ಹಣ್ಣು ಫ್ರೂಟ್ಸ್. ಇದು ಫ್ರೂಟ್ಸ್ ಅರ್ಥಕ್ಕೆ ಅದರ ಹಣ್ಣು ಒಳ್ಳೆದುಂಟು ತಿನ್ಲಿಕ್ಕೆ. ತಳಿಗೆ ಒಳ್ಳೆ ಬರ್ತದೆ ಇದು ಅಲ್ವಾ? ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಬೇಕಾದಷ್ಟು ಉಂಟು. ತುಂಬಾ ಚೆನ್ನಾಗಿ ಬಂದಿದೆ ಇದೆ ಗಿಡ. ಮಾವು ಅಂತ ಗೊತ್ತಿಲ್ಲ. ಇದೇ ಅಲ್ಫೋನ್ಸನ್ ಇದು ಅಲ್ಫೋನ್ಸನ್ ಅಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಸರ್, ಇದು ಕರ್ಪೂರದ ಗಿಡ. ನಮ್ಮ ಫ್ರೆಂಡ್ ಕೆರೆಮನೆ ಭರತರಾಜ್ ಅಂತ ಅವ್ರು ಕೊಟ್ಟಿರೋದು. ನೋಡಿ ಇದನ್ನ ಈ ತರ ಹೀಗೆ ಮಾಡಿ ಮೇಲ್ ಮಾಡ್ಬೇಕು. ಇದನ್ನ ಸೇಮ್ ಕರ್ಪೂರ ಇದು. ಇದು ಕರ್ಪೂರ ಒರಿಜಿನಲ್ ಕರ್ಪೂರ. ನೋಡಿ ಇದು ಎಡ್ವರ್ಡ್ ಅವರೇ, ಇದು ಯಾವ್ದು ಸರ್? ಸರ್ ಇದು ಅನಂತ ಭಟ್ಟ ಅಪ್ಪೆಮಿಡಿ. ಇದು ನೋಡಿ ಇದು ಕಾಯಿ ಕೊಡ್ತೀನಿ ನಿಮ್ಗೆ. ಇದು ನೋಡಿ ಅಪ್ಪೆಮಿಡಿ ಅಲ್ವಾ? ಅನಂತ ಭಟ್ಟನ ಅಪ್ಪೆಮಿಡಿ. ಇದು ನೋಡಿ, ಇದು ಹಾರುತ್ತೆ ನೋಡಿ ಇದು ನೋಡಿ ಹಾರು ನೋಡಿ. ಅಷ್ಟು ಇದುಂಟಲ್ಲ, ಅಷ್ಟು ಸ್ಮೆಲ್ ಇದು ನೋಡಿ. ಸ್ಮೆಲ್ ನೋಡಿ, ಇದು ಸೂಪರ್ ಸ್ಮೆಲ್ ಇದು. ಇದೀಗ ಎಡ್ವರ್ಡ್ ಅವರೇ ನೋಡಿ ಸ್ಮೆಲ್ ನೋಡಿ, ಅದು ಎಂತ ಡಾರ್ಕ್ ಉಂಟು. ಯಾವ ಸರ್ ಇದು ಮಾವಿನ? ಅದು ಆಮ್ಲೆಟ್ ಅಂತ ಹೇಳಿ. ಆಮ್ಲೆಟ್ ಅಂದ್ರೆ 1.5 ಇಂದ 2 kg ಬರುತ್ತೆ ಇದು. ಅದು ಕಾಯಿ ಪ್ರತಿ ವರ್ಷ ಬರುತ್ತೆ. ಆದ್ರೆ ಅದು ತಿನ್ನಕ್ಕಾಗಲ್ಲ, ಅದು ಅಡಿಗೆಗೆ ಮಾತ್ರ ಉಪಯೋಗಿಸ್ತಾರೆ, ಚಟ್ನಿ ಮತ್ತೆ ಸಾಂಬಾರ್ಗಳಿಗೆ ಉಪಯೋಗಿಸ್ತಾರೆ. ಸೊ ಅಷ್ಟು ಹುಳಿ ಇದೆ. 2 kg ಬರ್ತದೆ ಒಂದು ಮಾವು. ಮತ್ತೆ ಇನ್ನೊಂದು ನೋಡಿ ಸರ್, ಇದು ನಾನು ಹೇಳ್ತೀನಲ್ಲ ಅವಾಗ,
ನಾನು ಹೇಳಿದ್ನಲ್ಲ ಅವಾಗ ನಾವು ಬೂದಿ ಹಾಕ್ತಿವಿ ಅಂತ ಹೇಳಿ. ಹಾ. ನಮ್ಗೆ ಇದು ಹಿಂದಿನ ವರ್ಷನೂ ಬಂದಿದೆ, ಈ ವರ್ಷನೂ ಬರುತ್ತೆ, ಪ್ರತಿ ವರ್ಷನೂ ಬರುತ್ತೆ. ಇದು ನೆರಳು ನೋಡಿ ತೋಟದ ಮಧ್ಯೆ ಇದೆ, ಹೌದು, ಆದ್ರೂ ಬಂದಿದೆ ನೋಡಿ. ಯಾಕೆ ಅಂತಂದ್ರೆ ನಾವು ಬೂದಿ ಹಾಕ್ತಿವಿ. ಬೂದಿ ಹಾಕ್ಬೇಕು ಅಂತ ಹೇಳುದಲ್ವಾ? ಹೌದು ಹೌದು ಹೌದು. ಚೆನ್ನಾಗಿ ಬಂದಿದೆ, ತುಂಬಾ ಇದೆ ಮಾವಿನ ಹಾಗೆ. ನೋಡಿ ಸರ್, ಇದು ಗ್ರೇಪ್ ಗೋವಾ ಅಂತ. ಇದು ಒಂದೊಂದು ಬಂಚ್ ಬರುತ್ತೆ. ಇಲ್ಲಿ ನೋಡಿ ಬರ್ತಿದೆ ನೋಡಿ ಇಲ್ಲಿ. ಹೌದೌದು. ಈ ತರ ಬಂಚ್ ಬರುತ್ತೆ. ಒಂದು ಬಾಳೆ ಏನ್ ದೊಡ್ಡದಾಗಲ್ಲ, ಮೀಡಿಯಂ ಸೈಜ್, ಒಂದಿಷ್ಟು ದೊಡ್ಡದಾಗತ್ತೆ, ಒಂದು ಅರಸಿನ ಆಗತ್ತೆ. ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸ್ವಲ್ಪ ಹುಳಿ ಮಿಕ್ಸ್ ಆಗಿ ಸ್ವೀಟ್, ಏನೋ ಒಂಥರ ಫ್ಲೇವರ್. ಇದು ತುಂಬಾ ಚಂದ, ಇದು ತುಂಬಾ ಬರುತ್ತೆ ಇದರಲ್ಲಿ ಕಾಯಿ. ಯೂಜಿನಿಯಾ ಅಬ್ಸರ್ವ್ ಅಂತ ಒಂದು ಚೆರಿ, ಅಂದ್ರೆ ಸ್ವಲ್ಪ ಶೋ ಆಗಿ ನೆಟ್ಟಿರೋದು. ಬಾಳೆನು ಚಂದ ಅಲ್ಲ, ಯಾಕಂದ್ರೆ ಚೆರಿನಲ್ಲಿ ಕೆಲವೊಂದು ವೆರೈಟಿ ಪಲ್ಪ್ ಕಡಿಮೆ, ಬೀಜನೇ ದೊಡ್ಡದಿರುತ್ತೆ. ಅದು ಅಷ್ಟೇನು ತಿನ್ನೋದಕ್ಕೆ ಚಂದ ಅಂತ ಅನ್ಸಲ್ಲ. ಬಟ್ ಒಂದು ಶೋ ಆಗಿ ಮತ್ ಮಕ್ಕಳಿಗೆ ಎಲ್ಲ ತಿಂದು ನೋಡ್ಬೋದು. ಹಾಗೆ ಬಾಳ ಏನು ತಿನ್ನಂಗಿಲ್ಲ ಅಂತಿಲ್ಲ, ಇದು ತಿನ್ಬಹುದು. ಅಷ್ಟು ಬಹಳ ಒಂದು ಪಲ್ಪ್ ಕಮ್ಮಿ, ಪಲ್ಪ್ ಕಡಿಮೆ. ನೋಡಿ ಸರ್, ಇದು ಸಾಂಗ್ ಅಂತೇಳಿ ಹಲಸಿದು ನೋಡಿ ಮಿಡಿ ಬಂದಿದೆ. ಸ್ವಲ್ಪ ಇದು ವಿಯೆಟ್ನಾಂ ಅಲ್ಲಿ ತರ ಬೇಗ ಬರುವಂತ ವೆರೈಟಿ. ಈಗಲೇ ಬರ್ಲಿ ಶುರುವಾಗಿ. ಹೌದು ಹೌದು. ಮತ್ತೆ ನೋಡಿ ಸರ್, ಇದು ಬ್ಲೂಬೆರಿ ನೋಡಿ ಇಲ್ಲಿ ಬಂದಿದೆ. ಬ್ಲೂಬೆರಿ ನೋಡಿ, ಒಂದು ಹಣ್ಣನ್ನು ನಿಮಗೆ ತೋರಿಸ್ತೀನಿ ಕಿತ್ತು. ಇದ್ರಲ್ಲಿ ನನ್ನ ಹತ್ರ ಒಂದು 2 ವೆರೈಟಿ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗತ್ತೆ ಹಣ್ಣು, ತಿನ್ನೋದಕ್ಕಾಗತ್ತೆ. ಇದು ಬಹಳ ಡ್ರೈ ಫ್ರೂಟ್, ತುಂಬಾ ಕಾಸ್ಟ್ಲಿ. ಇದು ಡ್ರೈ ಫ್ರೂಟ್ 2,500-3,000 ರೂಪಾಯಿ ಇರುತ್ತೆ. ಬ್ಲೂಬೆರಿ ಅಂತ ಮುಳ್ಳಿದ್ದ ಗಿಡ ಕೊಟ್ಟಿದ್ದಾರೆ, ಅದು ಇದು ಇದು ನಿಮ್ಗೆ ಅವಾಗ ಇನ್ನೊಂದು ಗಿಡ ತೋರಿಸಿದ್ನಲ್ಲ, ಇದು ಹೈಬ್ರಿಡ್. ಇದು ಹೈಬ್ರಿಡ್ ಯಾವುದು ಸ್ಟ್ರಾಬೆರಿ ಅಲ್ವಾ? ಇದು ನೋಡಿ, ಇದು ಸ್ವಲ್ಪ ಹುಳಿ ಇಲ್ಲ, ಸ್ವೀಟ್ ಇದೆ, ಫ್ಲೇವರ್ ಕಡಿಮೆ. ಇದು ವೈಲ್ಡ್. ಇದು ತುಂಬಾ ಹುಳಿ, ಅಷ್ಟೇ ಫ್ಲೇವರ್ ಸರ್. ಸ್ಟ್ರಾಬೆರಿ ಫ್ಲೇವರ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ಸ್ಟ್ರಾಬೆರಿ ಅಲ್ವಾ? ಅದು ಸ್ಟ್ರಾಬೆರಿ. ಇದು ನೋಡಿ, ಬೇಕಾದ್ರೆ ಒಂದು ಹಣ್ಣು ತಿಂದು ನೋಡಿ, ಕಟ್ ಮಾಡ್ತೀನಿ ನೋಡಿ, ತಿಂದು ನೋಡಿ. ಅದೇನು ತೊಂದರೆ ಇಲ್ಲ, ಸೂಪರ್ ಇದೆ ಸರ್. ಹುಳಿ ಹುಳಿ